ಹಾಯ್ ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಕೂಡ ಭಾವಿಸ್ತಾ ಈ ವ್ಲಾಗನ್ನು ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಮರೆಯದೆ ಪ್ರೆಸ್ ಮಾಡಿ. ಮತ್ತು ಈ ವ್ಲಾಗ್ ಬಂದು ಏಪ್ರಿಲ್ 24 ಗುರುವಾರದ್ದು ವ್ಲಾಗ್ ಕೂಡ ಆಗಿರುತ್ತೆ. ನಾವು 24 ಗುರುವಾರದಂದು ಮಾರ್ನಿಂಗ್ ಬೇಗ ಎದ್ದು, ಗುರುವಾರ ಬೇರೆ ಆಗಿದ್ದರಿಂದ ಮಾರ್ನಿಂಗ್ ಕೂಡ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ದೇವರಿಗೆ ಪೂಜೆ ಎಲ್ಲ ಮುಗಿಸಿ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ವರ್ಷದಂತೆ ಈ ವರ್ಷ ಕೂಡ ಗುರುವಾರ ಬಿದ್ದಿದ್ದರಿಂದ ನನ್ನ ಇಷ್ಟ ದೇವರಾದ ಶ್ರೀ ಗುರು ರಾಘವೇಂದ್ರರ ಸ್ವಾಮಿ ಮಠಕ್ಕೆ ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಸಿ ರಾಯರ ಆಶೀರ್ವಾದ ಪಡೆದು, ಹಾಗೆಯೇ ಇವತ್ತು ಒಂದು ಮದುವೆ ಕೂಡ ಇತ್ತು JSS ಮಂಗಳ ಮಂಟಪದಲ್ಲಿ, ನಮ್ಮ ಸ್ವಂತ ರಿಲೇಟಿವ್ದು. ಸೊ ಅಲ್ಲಿಗೂ ಕೂಡ ಹೋಗಬೇಕಾಗಿದ್ದರಿಂದ ಮಾರ್ನಿಂಗ್ ಮನೆಯಿಂದ ಬೇಗ ಬಿಟ್ವಿ. ಟೆಂಪಲ್ ರೀಚ್ ಆಗೋ ಅಷ್ಟೊತ್ತಿಗೆ ಟೈಮ್ ಬಂದು ಮಾರ್ನಿಂಗ್ 9:30 ಹಾಗೇ ಹೋಯಿತು. ಇನ್ನು ಶ್ರೀ ಗುರು ರಾಯರನ್ನು ನಂಬಿ ಕೆಟ್ಟವರಿಲ್ಲ ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ. ರಾಯನನ್ನು ನಂಬಿ ಆಶೀರ್ವಾದ ಪಡೆದರೆ ಯಾರ ಭಯವಿಲ್ಲ. ನೋಡೋಣ ಬನ್ನಿ ಶ್ರೀ ಗುರು ರಾಘವೇಂದ್ರರ ಮಠವನ್ನು ಹೇಗಿದೆ ಒಮ್ಮೆ ವೀಕ್ಷಣೆ ಮಾಡೋಣ. ಮೊದಲಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಂ ಕಾಮಧೇನವೇ ಎಂಬ ಶ್ಲೋಕವನ್ನು ಕೂಡ ಭಕ್ತಿಯಿಂದ ಪಠಿಸಿದರೆ ಸಾಕು, ಶ್ರೀ ಗುರು ರಾಘವೇಂದ್ರರ ಆಶೀರ್ವಾದ ದೊರೆಯುತ್ತೆ ಅಂತ ಕೂಡ ಹೇಳಲಾಗಿದೆ. ಹಾಗೆಯೇ ರಾಯರನ್ನು ನಂಬಿ ಕೆಟ್ಟವರಿಲ್ಲ ಅನ್ನೋ ಮಾತು ಕೂಡ ಅಷ್ಟೇ ಸತ್ಯವಾದದ್ದು. ಅದರಲ್ಲೂ ಗುರುವಾರ ಬಂತು ಅಂದ್ರೇ ಸಾಕು, ಗುರು ರಾಯರನ್ನು ಮನದಲ್ಲೇ ನೆನೆದು ಅದೆಷ್ಟೋ ಭಕ್ತರು ನಮ್ಮ ನಡುವೆ ಕಾಣ ಸಿಗ್ತಾರೆ. ತನ್ನನ್ನೇ ನಂಬಿ ಬಂದವರನ್ನು ಕೈ ಬಿಡದೆ ಪೊರೆಯುವ ಶ್ರೀ ಗುರು ರಾಘವೇಂದ್ರರ ಮಹಿಮೆ ಅಪಾರವಾದಂತಹದ್ದು. ಮತ್ತು ತುಂಗತೀರದಲ್ಲಿ ಕೂಡ ನಿಂತು ಭಕ್ತರನ್ನು ಉದ್ಧರಿಸುತ್ತಿರುವ ಗುರುರಾಯರು ಮಂತ್ರಾಲಯದಲ್ಲಿ ಬೃಂದಾವನದ ರೂಪದಲ್ಲಿ ನೆಲೆಸಿದರೆ, ಈ ಕ್ಷೇತ್ರದಲ್ಲಿ ವಿಗ್ರಹದ ರೂಪದಲ್ಲಿ ನೆಲೆ ನಿಂತಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಬನ್ನಿ ಹಾಗಾದರೆ ಗುರುರಾಯರು ನೆಲೆಸಿರುವ ಈ ಪುಣ್ಯಕ್ಷೇತ್ರ ಯಾವುದು, ಅಲ್ಲಿ ಏನೆಲ್ಲ ವಿಶೇಷತೆಗಳು ಕೂಡ ಇದೆ, ಏನು ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ತಿಳಿದುಕೊಳ್ಳೋಣ. ಕಲಿಯುಗದಲ್ಲಿ ಮಾನವರ ಸಂಕಷ್ಟಗಳನ್ನು ಪರಿಹರಿಸಿಕೋಸ್ಕರ ಭೂಮಿಯ ಮೇಲೆ ಅವತರಿಸಿದ ಮಹಾನ್ ದಿವ್ಯ ಚೈತನ್ಯವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ಬೋದು. ಭಕ್ತರನ್ನು ಉತ್ತರಿಸುವ ಶ್ರೀ ಗುರು ರಾಯರು ಮಂತ್ರಾಲಯದಲ್ಲಿ ಬೃಂದಾವನ ರೂಪದಲ್ಲಿ ನೆಲೆಸಿರ್ತಾರೆ. ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಗುರು ರಾಯರಿಗೆ ಬೃಂದಾವನವನ್ನು ನಿರ್ಧರಿಸಲಾಗುತ್ತದೆ. ಆದರೆ ನಂಜನಗೂಡಿನಲ್ಲಿರುವ ರಾಯರ ಮಠದಲ್ಲಿ ಮಾತ್ರ ಗುರು ರಾಘವೇಂದ್ರರನ್ನು ವಿಗ್ರಹ ರೂಪದಲ್ಲಿ ಕೂಡ ವಿಶೇಷವಾಗಿ ಪೂಜಿಸಲಾಗುತ್ತೆ. ವಿಶ್ವದಲ್ಲಿ ಗುರು ರಾಯರು ವಿಗ್ರಹದಲ್ಲಿ ಪೂಜಿಸುತ್ತಿರುವ ಏಕೈಕ ಸ್ಥಳ ಅಂದರೆ ಅದು ನಿಮ್ಮೆಲ್ಲರ ನಂಜನಗೂಡಿನ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂತಲೇ ಕೂಡ ಹೇಳಬಹುದು. ಇನ್ನು ಪ್ರತೀಕ ಸನ್ನಿಧಾನ ಎಂಬ ಕರೆಯುವ ಈ ಸ್ಥಳದಲ್ಲಿ ಗುರುರಾಯರು ನಿಲ್ಲುವುದರ ಹಿಂದೆ ಒಂದು ರಹಸ್ಯವಾದ ಘಟನೆ ಕೂಡ ಇದೆ ಅಂತಲೇ ಕೂಡ ಹೇಳಿದ್ದಾರೆ. ಶ್ರೀ ಗುರು ರಾಯರನ್ನು ಅನುದಿನವೂ ಕೂಡ ನೆನೆಯುತ್ತಾ ಸುಮಾರು 25 ವರ್ಷಗಳ ಕಾಲ ಅಲ್ಲಿ ವಾಸವಾಗಿದ್ದ ಶ್ರೀ ಸುಜನೇಂದ್ರ ತೀರ್ಥರಿಗೆ ತಮ್ಮ ಕೊನೆಯ ಕಾಲದಲ್ಲಿ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರಗಳ ಬೃಂದಾವನದ ಬಳಿಯೇ ಬೃಂದಾವನಸ್ಥರಾಗಬೇಕೆಂಬ ಬಯಕೆ ಇರುತ್ತೆ. ಆದ್ದರಿಂದ ತಮ್ಮ ಆಸೆಯನ್ನು ಪೂರ್ತಿಗೊಳ್ಳೋದಕ್ಕೋಸ್ಕರ ಸುಜ್ಞಾನೇಂದ್ರ ತೀರ್ಥರು ಕೂಡ ಮಂತ್ರಾಲಯಕ್ಕೆ ಹೋಗಲು ಹಣಿಯಾದಾಗ ಅವರಿಗೆ ಕನಸಿನ ರೂಪದಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರು ಬಂದು, ವತ್ಸ, ನೀನು ಮಂತ್ರಾಲಯಕ್ಕೆ ಬರುವ ಅವಶ್ಯಕತೆ ಇಲ್ಲ, ನಾನೇ ನೀನಿರುವ ಸ್ಥಳದಲ್ಲಿ ವಿಗ್ರಹ ರೂಪದಲ್ಲಿ ಬಂದು ನೆಲೆಸುತ್ತೇನೆಂದು ಕೂಡ ಹೇಳಿದರಂತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈ ರೀತಿ ಇತ್ತು. ಇನ್ನು ನಮ್ಮ ಸ್ವಂತ ಇದ್ದರಿಂದ ಅಲ್ಲಿಗೂ ಕೂಡ ಹೋಗಿದ್ವಿ. ಹೋಗುವಷ್ಟರಲ್ಲಿ 10:30 ಹಾಗೆ ಹೋಯಿತು. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಾದ ಅಕ್ಕ ತಂಗಿರನ್ನೆಲ್ಲ ಕೂಡ ಒಂದು ರೌಂಡ್ ಮಾತಾಡಿಸ್ಕೊಂಡು ಅಲ್ಲೇ ಒಂದು ರೌಂಡ್ ಮಾತಾಡ್ತಾ ಕೂಡ ಎಲ್ಲರೂ ಕೂತಿದ್ವಿ. ಇನ್ನು ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ನಾವು ಕೂಡ ಮೈಯೆಲ್ಲ ಕೊಟ್ಟು ವಾಪಸ್ ಕೂಡ ಹೊರಡ್ತೀವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಲಾಸ್ಟಲ್ಲಿ ಮ್ಯಾರೇಜ್ ಕಪಲ್ಸ್ ಜೊತೆ ಒಂದು ಪಿಕ್ ಕೂಡ ತಗೊಂಡು ನಾವು ಕೂಡ ಟ್ರೈನಲ್ಲಿ ಕೂಡ ಎಲ್ಲರೂ ಹೊರಡ್ತೀವಿ ಮದುವೆ ಎಲ್ಲ ಮುಗಿಸ್ಕೊಂಡು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ನಿಮಗೂ ಕೂಡ ಸ್ವಲ್ಪನಾದ್ರು ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರೆಯದೆ ಮೈ ಯೂಟ್ಯೂಬ್ ಚಾನಲ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದೇ ಥರ ನನಗೆ ಪ್ರೋತ್ಸಾಹಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ, ತುಂಬಿಕೋ ಮನದಲ್ಲಿ ಎಂದಿಗೋ ನಾಳೆಗೋ
ಬೆಳಗುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ